ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಆ್ಯಕ್ಚುಲಿ ಈ ವಿಡಿಯೋನ ನಾನು ಇವತ್ತೇ ಮಾಡ್ಕೊಂಡಿರೋದು, ಬಟ್ ಗ್ಯಾಸ್ ಕ್ಲೀನಿಂಗ್ ಎಲ್ಲ ನಿನ್ನೆನೇ ಮಾಡ್ಕೊಂಡಿದ್ದು. ಸೊ ಇವತ್ತು ಬೆಳಗ್ಗೆ ನಾನು ವಿಡಿಯೋ ಮಾಡ್ಕೊಳ್ಳುವಾಗ ಎಷ್ಟು ಪ್ರಯತ್ನ ಪಟ್ಟೆ ಇವತ್ತೇ ಎಡಿಟ್ ಮಾಡಿ ಮಧ್ಯಾಹ್ನ ಇಲ್ಲ ಸಂಜೆವರೆಗೂ ಹಾಕೋಣ ಅಂತ ಹೇಳಿ. ಆದರೆ ಸೊ ಗಾಡಿಯಲ್ಲಿ ಹೋಗ್ತಾ ಇದ್ದೆ, ತುಂಬ ಗದ್ದಲ ಇತ್ತು, ತುಂಬ ಗಾಡಿಗಳ ಶಬ್ದ ಬರ್ತಾ ಇತ್ತು. ಸೊ ಫೋನು ಕೂಡ ಆಚೆ ಇಟ್ಬಿಟ್ಟೆ, ಆಗ್ತಾ ಇಲ್ಲ ಅಂತ ಹೇಳಿ ಸೈಲೆಂಟ್ ಮಾಡಿ ಬಿಸಾಕ್ಬಿಟ್ಟೆ. ಎಷ್ಟು ಆಸೆಯಿಂದ ಇಟ್ಕೊಂಡಿದ್ದೆ ಹಾಕೋಣ ಹಾಕೋಣ ಅಂತ ಹೇಳಿ, ಹಾಗೇ ಇಲ್ಲ ಅಂತ ಹೇಳಿ ಫೋನು ಸೈಡಿಗೆ ಇಟ್ಬಿಟ್ಟೆ. ಜಾಸ್ತಿ ನಾನು ಗಾಡಿಯಲ್ಲಿ ಹೋಗುವಾಗಲೇ ವಾಯ್ಸ್ ಕೊಟ್ಟುಬಿಡೋದು. ಯಾಕಂದರೆ ನನಗಂದ್ರೂ ಬೆಳಗ್ಗೆನೂ ಅವಸರ ಇರುತ್ತೆ, ಸಂಜೆ ಬಂದಾಗ ಫುಲ್ಲು ಟಯರ್ಡ್ ಆಗಿರುತ್ತೆ, ಅಡುಗೆ ಊಟ ಮತ್ತು ಅದು ಇದು ಕೆಲಸ ಇರುತ್ತಲ್ಲ. ಸೊ ಆಗೋದೇ ಇಲ್ಲ ಫ್ರೆಂಡ್ಸ್. ಹಾಗಾಗಿ ಗಾಡಿಯಲ್ಲಿ ಕೊಡೋಣ ಅಂತ ಇದ್ದರೆ ಇವತ್ತಂತೂ ಸಿಕ್ಕಾಪಟ್ಟೆ ಗಾಡಿಗಳ ಶಬ್ದ ಬರ್ತಾ ಇತ್ತು. ಸೊ ಆ ವಾಯ್ಸಿಂದ ಮತ್ತು ನಿಮ್ಮೆಲ್ಲರಿಗೂ ಅಂದರೆ ಏನಪ್ಪ ಇದು ಹಿಂಗಿದೆ ಅಂತ ವಾಯ್ಸು ಅಂತ ಅನ್ಕೋಬಾರ್ದು ಅಂತ ಹೇಳಿ ಮತ್ತು ಕೊಟ್ಟೇ ಇಲ್ಲ. ಸೊ ಜಸ್ಟ್ ಇವಾಗ ಮನೆಗೆ ಬಂದು ವಾಯ್ಸ್ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗೆ ಇನ್ನೊಂದು ಏನಪ್ಪ ಅಂತಂದರೆ, ನಿಮ್ಮೆಲ್ಲರಿಗೂ ವರ್ಷದ ಮೊದಲ ಹಬ್ಬ ಮಕರ ಸಂಕ್ರಾಂತಿಯ ಶುಭಾಶಯಗಳು. ಸೊ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ವರ್ಷದಲ್ಲಿ ಮೊದಲನೇ ಹಬ್ಬನೇ ಸಂಕ್ರಾಂತಿ ಹಬ್ಬ ಬರೋದು. ಸೊ ಹಾಗಾಗಿ ನಾನು ಹಿಂದಿನ ದಿನವೇ ಗ್ಯಾಸ್ ಕಟ್ಟೆ ಎಲ್ಲ ಟೈಮ್ ಸಿಕ್ಕಾಗ ಒಂದೊಂದು ಮಾಡ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್. ಆವಾಗ ಇವಾಗ ಅಂತ ಇಲ್ಲ, ಯಾವಾಗ ಬೇಗ ಟೈಮ್ ಸಿಗುತ್ತೋ ಆವಾಗ ನಾನು ಮಾಡ್ಕೊಂಡ್ಬಿಡ್ತೀನಿ. ಸೊ ಈ ಥರ ಸೋಪ್ ಹಾಕಿ ಚೆಂದ ಗ್ಯಾಸ್ ಎಲ್ಲ ತಿಕ್ಕೊಂಡು ಟೈಲ್ಸ್ ಎಲ್ಲ ತಿಕ್ಕೊಂಡ್ಬಿಟ್ರೆ ಚೆನ್ನಾಗಿ ಅನಿಸ್ತಾ ಇರುತ್ತೆ. ವಾರದಲ್ಲಿ ಒಂದು 2-3 ಸತಿ ಹಿಂಗೆ ಮಾಡ್ತಾಯಿದ್ರೆ ಕ್ಲೀನಾಗಿರುತ್ತೆ. ಬಟ್ ನಾನೇನು ಮಾಡ್ತೀನಿ, ಅರ್ಜೆಂಟಲ್ಲಿ ಬೇಗ 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 ಹಿಂಗೆ ಒರೆಸ್ತೀನಿ, ಅಂದರೆ ಕ್ಲೀನಾಗೇ ಒರೆಸ್ತೀನಿ. ಬಟ್ ಸೋಪೆಲ್ಲ ಹಾಕಿ ಒರೆಸೋದಿಲ್ಲ ಫ್ರೆಂಡ್ಸ್. ಸೋಪ್ ಹಾಕಿ ಒರೆಸಿದ್ರೆ ಹೀಗೆ ಪಳ ಅಂತ ಇರುತ್ತೆ, ನೋಡೋಕ್ಕೂ ಎಷ್ಟು ಚೆಂದ ಕಾಣ್ತಾ ಇರುತ್ತೆ ಅಲ್ವಾ ಫ್ರೆಂಡ್ಸ್. ಇವಾಗ ನಾನು ವೀಡಿಯೋ ಮಾಡ್ಕೊಂಡು ನೋಡ್ತಾ ಇದ್ದೀನಿ, ಎಷ್ಟು ಚೆಂದ ಕಾಣ್ತಾ ಇದೆ ಅಂತ ಅನಿಸ್ತಾ ಇದೆ. ಹಾಗೆ ಗ್ಯಾಸ್ ಎಲ್ಲ ಒರೆಸ್ಕೊಂಡು ಮಾರನೇ ದಿನ ಬೆಳಗ್ಗೆ ನಾನು ಬೇಗ ಎದ್ದಿದ್ದೆ. 5 ಗಂಟೆಗೆ ಎದ್ದು ಎಲ್ಲ ಬೇರೆ ಕೆಲಸ ಎಲ್ಲ ಮುಗಿಸ್ಕೊಂಡು ಕಡ್ಕಲ್ ರೊಟ್ಟಿ. ಸೊ ಸಂಕ್ರಾಂತಿ ಹಬ್ಬ ಅಂದ ತಕ್ಷಣವೇ ಜೋಳದ ರೊಟ್ಟಿ, ಖಡಕ್ ರೊಟ್ಟಿ, ಸಜ್ಜೆ ರೊಟ್ಟಿ, ವೆರೈಟಿ ಪಲ್ಯಗಳು ಮಾಡೋದೇ ಈ ಹಬ್ಬ. ಸೊ ಹಾಗಾಗಿ ನಾನು ಖಡಕ್ ರೊಟ್ಟಿ ಯಾವಾಗ ಹಾಕೋದು, ಏನು ಮಾಡೋದು ಅಂತ ಹೇಳಿ ಯೋಚನೆ ಮಾಡ್ತಾಯಿದ್ದೆ. ನಿಜವಾಗ್ಲೂ ನನಗೆ ಒಂದು 4-5 ದಿನದಿಂದ ಟೆನ್ಷನ್ ಆಗಿಬಿಟ್ಟಿತ್ತು, ನಾನು ರೊಟ್ಟಿ ಹಾಕ್ತೀನೋ ಇಲ್ವೋ. ಯಾಕಂದರೆ ಇತ್ತೀಚೆಗೆ ನಂಗೆ ಸ್ವಲ್ಪ ರೊಟ್ಟಿ ಕಡಿಮೆ ಮಾಡಿಬಿಟ್ಟಿದ್ದೀನಿ, ಯಾಕಂದರೆ ಟೈಮ್ ಹಿಡಿಯುತ್ತಲ್ಲ ಫ್ರೆಂಡ್ಸ್. ಹಾಗಾಗಿ ಸ್ವಲ್ಪ ಕಡಿಮೆ ಮಾಡಿಬಿಟ್ಟಿದ್ದೀನಿ. ಇನ್ನು ಹಬ್ಬ ಬರ್ತಾ ಇದೆ, ಯೋಚನೆ ಮಾಡ್ತಾ ಇದ್ದೆ ರೊಟ್ಟಿ ಯಾವಾಗ ಹಾಕೋದು. ನಿಜವಾಗ್ಲೂ ಫ್ರೆಂಡ್ಸ್ ನಾನು ಸ್ವಲ್ಪ ಅಂದರೆ ಫ್ರೀ ಇರ್ತೀನಿ ಅಂತ ಅಂದ್ಕೊಂಡಿದ್ದೆ, ಬಟ್ ನಿಜವಾಗ್ಲೂ ನಂಗೆ ಫ್ರೀನೇ ಸಿಗೋದಿಲ್ಲ. ಬೆಳಗ್ಗೆ ಸಂಜೆ ಇಷ್ಟು ಮನೇಲಿ ಇರ್ತೀನಿ. ಸಂಜೆ ಅಂದ್ರೂ ನಾನು ಬರೋ ತನಕ 8-8:30, 9-9:30 ಆಗಿಬಿಡುತ್ತೆ. ಆವಾಗ ಯಾವಾಗ ಹಾಕಬೇಕು ಅಂತ ನಂಗೆ ಗೊತ್ತೇ ಆಗಿಲ್ಲ, ಏನು ಮಾಡಬೇಕು ಅನ್ನೋದು. ಸೊ ಬೆಳಗ್ಗೆ ಅಲಾರಾಮ್ ಇಟ್ಕೊಂಡಿದ್ದೆ, ನೈಟ್ ಅಲಾರಾಮ್ ಇಟ್ಕೊಂಡು ಮಲ್ಕೊಂಡಿದ್ದೆ. 5 ಗಂಟೆಗೆ, 6 ಗಂಟೆಗೆ, 6:30ಗೆ, 5:30ಗೆ ಹಿಂಗೆ ಅಲಾರಾಮ್ ಇಟ್ಟಿದ್ದೆ. ಫೈನಲಿ 5:10ಕ್ಕೇನೋ ನನಗೆ ಎಚ್ಚರ ಆಯಿತು. ಎದ್ದ ತಕ್ಷಣವೇ ಸ್ನಾನ ಮಾಡ್ಕೊಂಡು ಬಂದು ಫಸ್ಟು ರೊಟ್ಟಿ ಹಾಕೋಕೆ ನಿಂತ್ಕೊಂಡ್ಬಿಡೋಣ. ನೆಕ್ಸ್ಟು ಟಿಫನಿಗೆ ಏನು ಮಾಡೋದು ಅಂತ ಹೇಳಿ ಯೋಚನೆ ಮಾಡ್ಕೊಳ್ಳೋಣ, ಇಲ್ಲ ನೆಕ್ಸ್ಟು ಏನಾದರೂ ಬೇರೆ ಕೆಲಸ ಮಾಡೋಣ, ಫಸ್ಟ್ ರೊಟ್ಟಿ ಹಾಕ್ಕೊಂಬಿಡೋಣ ಅಂತ ಹೇಳಿ. ಸೊ ರೊಟ್ಟಿ ಹಬ್ಬ ಮಕರ ಸಂಕ್ರಾಂತಿ ಅಂದ ತಕ್ಷಣವೇ ಎಳ್ಳು. ಸೊ ಎಳ್ಳಂತೂ ಮುಖ್ಯವಾಗಿ ಇರಲೇಬೇಕು. ಸೊ ಈ ಎಳ್ಳು ಹಾಕಿ ನಾವು ಜೋಳದ ರೊಟ್ಟಿ ಮಾಡ್ತೀವಿ. ಸಜ್ಜೆ ರೊಟ್ಟಿ ಕೂಡ ಮುಂಚೆ ಎಲ್ಲ ಮಾಡ್ತಾಯಿದ್ವಿ, ಇತ್ತೀಚೆಗೆ ಬಿಟ್ಟಿದ್ದೀವಿ ಫ್ರೆಂಡ್ಸ್. ಟೈಮು ಸಿಗೋದಿಲ್ಲ, ಮತ್ತು ಅಮ್ಮಂಗೂ ತುಂಬ ಇಷ್ಟ. ಅಮ್ಮ ಅಂತೂ ಪ್ರತಿ ವರ್ಷ ಮಕರ ಸಂಕ್ರಾಂತಿಗೆ ಸಜ್ಜೆ ರೊಟ್ಟಿ ಮಾಡ್ತಾಯಿದ್ರು. ಸೊ ಇವಾಗ ಅವರು ಸ್ವಲ್ಪ ಕಡಿಮೆ ಮಾಡಿದ್ದಾರೆ. ಸೊ ಈ ಥರ ಖಡಕ್ ಜೋಳದ ರೊಟ್ಟಿ ಅಂತಂದರೆ ತೆಳುವಾಗಿ ಇರಬೇಕು, ಅದು ಕಟ ಟಕ ಅಂತ ಇರಬೇಕು ಫ್ರೆಂಡ್ಸ್. ದಪ್ಪ ಹಾಕಿಬಿಟ್ರೆ ನಿಮಗೆ ತಿನ್ನೋಕ್ಕೆ ಸರಿನೂ ಆಗೋದಿಲ್ಲ, ಅಷ್ಟು ಟೇಸ್ಟು ಅನ್ಸೋದಿಲ್ಲ. ತೆಳುವಾಗಿ ಹಾಕಬೇಕು, ಸ್ವಲ್ಪ ಟೈಮ್ ಹಿಡಿಯುತ್ತೆ. ಹಾಗಾಗಿ ನನಗೆ ಟೆನ್ಷನ್ ಆಗಿತ್ತು. ಬಟ್ ಫೈನಲಿ ನಾನು ಬೆಳಗ್ಗೆನೇ ಎದ್ಬಿಟ್ಟು ಮಾಡ್ಕೋತಾ ಇದ್ದೀನಿ. ಸೊ ನೋಡಿ, ಈ ಥರ ತೆಳುವಾಗಿ ನಾನು ಜೋಳದ ರೊಟ್ಟಿ ಹಾಕಬೇಕು. ಸ್ವಲ್ಪ ದಪ್ಪ ಆದರೆ ಚೆನ್ನಾಗಿ ಅನ್ಸೋದಿಲ್ಲ. ಹಾಗೆ ಎಳ್ಳು ಹಾಕಿ ಫುಲ್ಲು ರೊಟ್ಟಿ ತುಂಬ ಎಳ್ಳು ಹಾಕಿರ್ತೀನಿ ಫ್ರೆಂಡ್ಸ್. ನನಗೆ ಇದು ಒಂಥರ ಡಿಫ್ರೆಂಟಾಗಿ ಈ ಹಬ್ಬಕ್ಕೆ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ರೊಟ್ಟಿನೂ. ಸೊ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ, ನನಗೆ ಇಷ್ಟ. ಎಳ್ಳು ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಎಳ್ಳು. ಸೊ ಅಲ್ಲಿ ನಾವು ಎಣ್ಗಾಯಿ ಮಾಡಿದ್ರೆ ಅದರಲ್ಲೂ ಕೂಡ ಎಳ್ಳು ಹಾಕಬೇಕು. ಒಂದು ಸ್ವಲ್ಪ ಅಡುಗೆಗಳಲ್ಲಿ ಇಲ್ಲ ನೀವು ಹೆಂಗೋ ಒಟ್ಟಲ್ಲಿ ಎಳ್ಳು ಯೂಸ್ ಮಾಡಬೇಕು. ಸೊ ಹೆಲ್ದಿ ಆಗಿ ತುಂಬ ಒಳ್ಳೆಯದು. ಸೊ ಈ ಥರ ನಾನು ಜೋಳದ ರೊಟ್ಟಿ ತೆಳುವಾಗಿ ತುಂಬ ರೊಟ್ಟಿ ಹಾಕಿದ್ದೀನಿ. ಮುಂಚೆ ನಾನು ತುಂಬ ರೊಟ್ಟಿ ಹಾಕ್ತಾಯಿದ್ದೆ ಫ್ರೆಂಡ್ಸ್, ಇತ್ತೀಚೆಗೆ ಕಡಿಮೆ ಮಾಡಿಬಿಟ್ಟಿದ್ದೀನಿ. ಫುಲ್ಲು ಪೇಪರ್ ಥರ ನಾನು ರೊಟ್ಟಿ ಹಾಕ್ತಾಯಿದ್ದೆ.
ಸೊ ಮೆತ್ತಗೆ ರೊಟ್ಟಿ ಆದ್ರೂ ತೆಳುವಾಗಿ ಹಾಕ್ತಾಯಿದ್ದೆ. ಇತ್ತೀಚೆಗೆ ಸ್ವಲ್ಪ ಬಿಟ್ಟಿದ್ದೀನಿ. ಇವತ್ತು ತುಂಬ ದಿನದ ಮೇಲೆ ಜೋಳದ ರೊಟ್ಟಿ ಹಾಕ್ತಾಯಿದ್ದೀನಿ. ಖುಷಿ ಅನಿಸ್ತಾ ಇದೆ ನನಗೂ ಕೂಡ. ಹಬ್ಬ ಬಂತಲ್ಲ, ಹಬ್ಬದ ಪ್ರಯುಕ್ತ ಆದರೂ ನಾನು ಜೋಳದ ರೊಟ್ಟಿ ಹಾಕಿದ್ದೀನಿ ಅಂತ ಹೇಳಿ. ಹಾಕೋಕ್ಕೇನಿಲ್ಲ ಫ್ರೆಂಡ್ಸ್, ಟೈಮ್ ಇದ್ಬಿಟ್ರೆ ದಿನ ಹಾಕ್ತೀನಿ. ನೋಡಿ ಬೆಳಗ್ಗೆನೇ ಆಯಿತು, ಹಾಕ್ತಾ ಬೆಳಗ್ಗೆನೇ ಆಯಿತು. ಸೊ ಇದನ್ನೆಲ್ಲ ಮುಗಿಸ್ಕೊಂಡು ನಾನು ಬೇರೆ ಕೆಲಸ ನೆಕ್ಸ್ಟ್ ಮಾಡ್ಕೋಬೇಕು. ಬೆಳಗ್ಗೆ ಫ್ರೆಶ್ ಆಗಿರ್ತೀನಿ. ಸೊ ಇನ್ನು ಏನೂ ಅನ್ಸೋದಿಲ್ಲ. ಇನ್ನು ಇವ್ರ ಜೊತೆಗೆ ನಾನು 10:30 11 ಗಂಟೆಗೆ ಹೋದರೆ ಸೊ ಮಧ್ಯಾಹ್ನ ನನಗೆ ಸಾಕಾಗ್ಬಿಡ್ತಿರ್ತಾರೆ. ಅಂದರೆ ಬೇಗ ಎದ್ಬಿಟ್ರೆ ಹಂಗೆ ಅನಿಸುತ್ತೆ ಫ್ರೆಂಡ್ಸ್. ರೆಸ್ಟ್ ಇಲ್ಲದೆ ಕೆಲಸ ಮಾಡಿದ್ರೆ ಸ್ವಲ್ಪ ಟಯರ್ಡ್ ಫೀಲ್ ಆಗೇ ಆಗುತ್ತೆ ಯಾರಿಗಾದ್ರೂ. ರೊಟ್ಟಿ ಹಾಕುವಾಗಲೇ ಗ್ಯಾಸ್ ಮುಗ್ದ್ಬಿಡ್ತು, ಮತ್ತು ಗ್ಯಾಸ್ ಇತ್ತು ಬೇರೆ ಹಚ್ಚಿದ್ರು ಫ್ರೆಂಡ್ಸ್. ಫೈನಲಿ ನನ್ನ ರೊಟ್ಟಿ ಆಯಿತು, ಹೆಂಗೋ ಹಾಕಿದೆ. ಇನ್ನು ನೆಕ್ಸ್ಟ್ ಕೆಲಸ ಏನು ಅಂತ ನೋಡ್ಕೋಬೇಕು. ನನ್ನ ಕಡಕಲ್ ರೊಟ್ಟಿ ಆಯಿತು. ಸೊ ಇದು ಸಂಕ್ರಾಂತಿ ವಿಶೇಷವಾಗಿ ರೊಟ್ಟಿ ಹಾಕಿದ್ದೀನಿ. ಟೈಮ್ ಇಲ್ಲದೆ ಇದ್ರೂ ಟೈಮ್ ಮಾಡಿಕೊಂಡು ನಾನು ನನ್ನ ಕೆಲಸನ ಮಾಡಿದ್ದೀನಿ. ಸೊ ಇನ್ನು ಸಂತೆಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಸಂತೆಗೆ ಹೋಗೋಕ್ಕಾಗಿಲ್ಲ. ಯಾಕಂದರೆ ಕಡಕಲ್ ರೊಟ್ಟಿ ಆದಮೇಲೆ ನಾನು ಇನ್ನು ಟಿಫನಿಗೆ ರೆಡಿ ಮಾಡಬೇಕಿತ್ತು. ಸೊ ಹಾಗಾಗಿ ಇನ್ನು ಚಪಾತಿ ಹಿಟ್ಟು ಕಲಿಸಿದ್ದೀನಿ, ಎಲ್ಲ ರಂಪ ಇದೆ. ಇವ್ರು ಹೋಗಿದ್ದಾರೆ, ಇವರಿಗೆ ಒಂದು ಲೀಸ್ಟ್ ಮಾಡಿ ಕಳಿಸಿದ್ದೀನಿ ಫ್ರೆಂಡ್ಸ್. ಸೊ ಹೋಗಿದ್ದಾರೆ, ಇವ್ರು ಸಂತೆ ಮಾಡ್ಕೊಂಡು ಬರ್ತಾರೆ. ಇವಾಗ ಆ ಸಂತೆನೆಲ್ಲ ತೆಗೆದಿಟ್ಬಿಟ್ಟು ಮತ್ತೆ ಇವಾಗ ಟಿಫನ್ ಮಾಡಿಕೊಂಡು ಬಾಕ್ಸ್ ಕಟ್ಕೊಂಡು ಕೆಲಸಕ್ಕೆ ಹೋಗಬೇಕು. ಸೊ ಬೇಗ ಇನ್ನು ಬೇರೆ ಕೆಲಸ ಮಾಡ್ಕೊತೀನಿ ಫ್ರೆಂಡ್ಸ್. ಇನ್ನು ಟಿಫನ್ ಎಲ್ಲ ರೆಡಿ ಮಾಡಿದೆ. ಯಾಕೋ ಇವ್ರು ಬಂದಿಲ್ಲ ಅಂತ ಹೇಳಿ ಫೋನ್ ಕೂಡ ಮಾಡಿದೆ. ಬರ್ತಾ ಇದ್ದೀನಿ, ಆನ್ ದ ವೇ ಇದ್ದೀನಿ ಅಂತ ಹೇಳಿದ್ರು. ಸರಿ ಆಯಿತು, ಫೈನಲಿ ಬಂದರು. ನಾನು ಇನ್ನೂ ರೆಡಿ ಆಗಬೇಕಿತ್ತು. ಸ್ನಾನ ಎಲ್ಲ ಆಗಿದೆ, ಡ್ರೆಸ್ ಚೇಂಜ್ ಮಾಡಿ ಸ್ವಲ್ಪ ಫ್ರೆಶ್ ಆಗಬೇಕಿತ್ತು. ರೊಟ್ಟಿ ನಿಂತ್ಕೊಂಡು ರೊಟ್ಟಿ ಹಾಕಿದ್ದೀನಿ. ಸ್ವಲ್ಪ ಬೆವ್ತಿರ್ತೀನಲ್ಲ, ಇನ್ನು ಸ್ವಲ್ಪ ಫ್ರೆಶ್ ಆಗಿ ಹೊರಡಬೇಕು ಫ್ರೆಂಡ್ಸ್. ಇನ್ನು ತರಕಾರಿ ಎಲ್ಲ ಹೆಂಗಪ್ಪ ತೆಗೆದು ಎಲ್ಲ ಆರಿಸಿಡೋದು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೆ. ಸೊ ಅದಂತರೂ ಆಗಲ್ಲ. ಇನ್ನು ಮತ್ತೆ ಅದು ಎಲ್ಲ ಹಿಡ್ಕೊಂಡು ಕುತ್ಕೊಂಡ್ಬಿಟ್ರೆ 1.5 ಗಂಟೆ ಆಗಿಬಿಡುತ್ತೆ ಅಂತ ಹೇಳಿ ಎಲ್ಲ ಒಂದು ಕಾಟನ್ ಬಟ್ಟೆ ಹಾಕಿದೆ, ಬೆಡ್ಶೀಟ್ ಹಾಕಿದೆ. ಕಾಟನ್ ಬೆಡ್ಶೀಟ್ ಹಾಕಿ ಅದ್ರ ಮೇಲೆ ಎಲ್ಲ ಇಟ್ಟು ಹೋಗ್ಬಿಡೋಣ ಅಂತ ಹೇಳಿ ಯೋಚನೆ ಮಾಡಿದೆ. ಸೊ ಮಕರ ಸಂಕ್ರಾಂತಿ ಹಬ್ಬ ಅಂದ ತಕ್ಷಣ ಕಬ್ಬು, ಗೆಜರಿ, ಗೆಣಸು, ಕಡಲೆ ಗಿಡ ಇದೆಲ್ಲ ಇದ್ದೇ ಇರಬೇಕು. ಇವೆಲ್ಲ ಇದ್ರೇ ಸಂಕ್ರಾಂತಿ ಹಬ್ಬ. ಸೊ ಇವೆಲ್ಲ ತೆಗೆದು ಒಂದು ಬೆಡ್ಶೀಟ್ ಮೇಲೆ ಇಟ್ಬಿಟ್ರೆ ಸೊ ಬಂದಮೇಲೆ ನಾನು ಇದನ್ನೆಲ್ಲ ಆರಿಸ್ಕೊಳ್ಳೋಣ ಅಂತ ಹೇಳಿ. ನಂಗೆ ನಿಜವಾಗ್ಲೂ ಫ್ರೆಂಡ್ಸ್ ಟೈಮೇ ಸಿಗೋದಿಲ್ಲ. ನಾನು ಹೆಂಗೆ ಮಾಡ್ಕೋತೀನೋ ಗೊತ್ತಿಲ್ಲ ನನಗೆ. ಮನೇಲಿದ್ದರೆ ಅಂದರೆ ನಾನು ಸಂಜೆನೇ ಬೇಗ ಬಂದರೆ ಓಕೆ, ಬಟ್ ಸಂಜೆ ಬರೋದೇ ನಾನು ತುಂಬ ಲೇಟ್ ಆಗಿಬಿಡುತ್ತೆ. ಬಂದಮೇಲೆ ನಾನು ಎಲ್ಲ ಹಬ್ಬ ಬಂದುಬಿಟ್ರೆ ಅಂತೂ ನಂಗೆ ಸಖತ್ ಟೆನ್ಷನ್ ಆಗಿಬಿಡುತ್ತೆ, ಹೆಂಗೆ ಅಂತ ಹೇಳಿ. ಸೊ ಇವೆಲ್ಲ ಒಂದು ಬೆಡ್ಶೀಟ್ ಮೇಲೆ ಹಾಕಿ ಎಲ್ಲ ಮುಚ್ಚಿಬಿಟ್ರೆ ಸಂಜೆ ಬಂದು ನಾನೆಲ್ಲ ಕ್ಲೀನ್ ಮಾಡಿಕೊಂಡು ಮತ್ತೆ ನಾಳೆಗೆ ರೆಡಿ ಮಾಡ್ಕೋಬೇಕು. ಸೊ ಅಮ್ಮ ಬೈತಾರೆ, ಎಲ್ಲ ತಂದು ಕೊಡೋದಲ್ವ, ನಾನೆಲ್ಲ ಆರಿಸ್ಕೊಡ್ತೀನಿ ಅಂತ ಹೇಳಿ. ಸೊ ಅಮ್ಮನೂ ಇಲ್ಲ ಇವಾಗ ಕೊಟ್ಟು ಹೋಗಿಬಿಡೋಣ ಅಂತಂದರೆ ಅಮ್ಮನೂ ಕೂಡ ಅಣ್ಣಂಗೆ ಚೆಕಪ್ ಇದೆ. ಸೊ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ. ನೋಡೋಣ, ಸಂಜೆ ಬಂದಮೇಲೆ ಫೋನ್ ಮಾಡ್ತಾರೆ ಅವರು, ತಂದುಕೊಡು. ನಾನು ಅವ್ರು ಬಿಡೋದಿಲ್ಲ ಅಂದರೆ ಅವ್ರಿಗೆ ಗೊತ್ತಿರುತ್ತೆ, ತುಂಬ ಸಾಕಾಗಿರ್ತಾಳೆ, ಅದರಲ್ಲೇ ಮಾಡ್ತೀನಿ ಅಂತ. ಅದಕ್ಕೆ ಅಮ್ಮ ನೋಡೋಣ, ಫೋನ್ ಮಾಡಿದ್ರೆ ಕೊಟ್ಟು ಕಳಿಸ್ಲೇಬೇಕು, ಇಲ್ಲ ಬೈತಾ ಇರ್ತಾರೆ ಅಮ್ಮ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ. ಖಂಡಿತ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಇಷ್ಟ ಆದರೆ ಗೊತ್ತಿದೆಯಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ತಪ್ಪದೇ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಸೊ ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ಸಿಗ್ತೀನಿ. ಓಕೆ, ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್.